ವೀಕ್ಷಕರೇ, ನಾಳೆ ಮತ್ತು ನಾಡಿದ್ದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪಾಲಿಗೆ ತುಂಬಾನೇ ನಿರ್ಣಾಯಕವಾದ ದಿನವಾಗಿದ್ದು, ನಾಳೆ ಅಥವಾ ನಾಡಿದ್ದು ಕೋರ್ಟ್ನಲ್ಲಿ ಯಾವಾಗ ಬೇಕಾದ್ರೂ ನಟ ದರ್ಶನ್ ಅವರ ಜಾಮೀನು ವಿಚಾರಣೆ ನಡೀಬಹುದು. ಒಂದು ರೀತಿಯಲ್ಲಿ ಈ 2 ದಿನಗಳು ನಟ ದರ್ಶನ್ ಅವರ ಪಾಲಿಗೆ ಅತ್ಯಂತ ಮುಖ್ಯವಾದ ದಿನಗಳಾಗಿದ್ದು, ನಟ ಡಿ ಬಾಸ್ ದರ್ಶನ್ ಅವರ ಬೇಲ್ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಕಳೆದ ವರ್ಷ ನಟ ಡಿ ಬಾಸ್ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಜಾಮೀನಿನಲ್ಲಿ ಹೊರ ಇದ್ದ ನಟ ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿದ್ದು, ಇವತ್ತಿನವರೆಗೂ ಜೈಲಿನಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸುತ್ತಿದ್ದಾರೆ. ಸಾಮಾಜಿಕ ತಾಣಗಳು ಹಾಗೇನೆ ನಟ ದರ್ಶನ್ ಅವರ ಸೀನಿಯರ್ ವಕೀಲರು ಕೂಡ ಫೆಬ್ರವರಿ ತಿಂಗಳಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದರು. ಆದ್ರೆ ಇದೀಗ ಎಲ್ಲವೂ ಕೂಡ ತಲೆ ಕೆಳಗಾಗಿದ್ದು, ಕಳೆದ ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಸಿಟಿವಿ ಕಣ್ತಪ್ಪಿಸಿ ಪೇದೆಯೊಬ್ಬರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದು, ಇದು ದರ್ಶನ್ ಅವರ ಜಾಮೀನಿಗೆ ಅಡ್ಡಿಯನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅಭಿಮಾನಿ ಪೊಲೀಸ್ ಪೇದೆಯೊಬ್ಬರು ಸಿಸಿಟಿವಿ ಮತ್ತು ಜೈಲಾಧಿಕಾರಿಗಳ ಕಣ್ತಪ್ಪಿಸಿ ಭೇಟಿಯನ್ನ ಮಾಡಿದ್ದು, ಒಂದು ವೇಳೆ ಇದು ಸಾಬೀತಾಗಿದ್ದಲ್ಲಿ ಕೇಸನ್ನ ನಟ ದರ್ಶನ್ ವಿರುದ್ಧನೇ ಎತ್ತಿಕಟ್ಟಲು ತುಂಬಾನೇ ಸಹಕಾರಿಯಾಗಿದ್ದು, ಇದರಿಂದಾಗಿ ನಟ ದರ್ಶನ್ ಅವರಿಗೆ ಸಿಗಬೇಕಾದಂತಹ ಬೇಲ್ಗೂ ಕೂಡ ಸಂಕಷ್ಟವನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಿದೆ. ಏನೇ ಆಗಿರ್ಲಿ ವೀಕ್ಷಕರೇ, ನಟ ದರ್ಶನ್ ಇನ್ನೇನು ರಿಲೀಸ್ ಆಗ್ತಾರೆ ಅನ್ನೋಷ್ಟರಲ್ಲಿ ದರ್ಶನ್ ವಿರುದ್ಧ ಮತ್ತೆ ಷಡ್ಯಂತ್ರಗಳು ಆಗ್ತಿದ್ದು, ಯಾರೆಲ್ಲ ನಟ ದರ್ಶನ್ ಅವರು ಇದನ್ನೆಲ್ಲ ಗೆದ್ದು ಆದಷ್ಟು ಬೇಗ ನ್ಯಾಯಯುತವಾಗಿಯೇ ಜೈಲಿನಿಂದ ಹೊರಬರ್ಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.